ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಯುವ ಜಾಥಾದ ಅಧ್ಯಕ್ಷರು. ಅವರು ಇವತ್ತು ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಸಾರ್ವಜನಿಕ ಅಭಿಯಾನವನ್ನು, ಸಾರ್ವಜನಿಕರ ಜೊತೆಲಿ ಜನತಾದಳ ಇದೆ, ಸಾರ್ವಜನಿಕವಾಗಿ ಜನತಾದಳ ಸಾರ್ವಜನಿಕರ ಕೆಲಸ ಮಾಡ್ತದೆ, ಜನತಾದಳ ಬಂದು ಸಾರ್ವಜನಿಕರ ಪಕ್ಷ ಅನ್ನುವಂಥದ್ದನ್ನು ನಿರೂಪಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದ ಭವಿಷ್ಯದ ನಾಯಕರು. ಮತ್ತು ಇವತ್ತು ಅವರ ಒಂದು ನೇತೃತ್ವದಲ್ಲಿ ಜನತಾದಳವನ್ನು ಪ್ರಬಲವಾಗಿ ಗಟ್ಟಿ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ದಾಸರಳ್ಳಿಯಲ್ಲಿ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಅಂದಾನಪ್ಪನವರು, ದಾಸರಳ್ಳಿ ಕ್ಷೇತ್ರದ ನಮ್ಮ JDS ಅಧ್ಯಕ್ಷರ ಮುನ್ಸ್ವಾಮಿಯವರು, ಮತ್ತು ನಮ್ಮ JDSನ ಕಾರ್ಯಾಧ್ಯಕ್ಷರಾದಂಥ ಮುನೇಗೌಡರು ಅವರೆಲ್ಲರ ನೇತೃತ್ವದಲ್ಲಿ ಒಂದು ಜಾತ್ಯತೀತ ಜನತಾದಳದ ಡಿಜಿಟಲ್ ನೋಂದಣಿ ಅಭಿಯಾನ ಮತ್ತು ಈ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಸಾರ್ವಜನಿಕ ಅಭಿಯಾನವನ್ನು ಭಾಳ ಅದ್ಧೂರಿಯಿಂದ JDSನ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಒಂದು ಮುಂದೆ ಜನತಾದಳ ಅನ್ನುವಂಥ ಒಂದು ಪಕ್ಷ ಇದೆ, ನಾವು ಜನತಾದಳದವರು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶ ಹೋಗಲಿ ಅನ್ನುವಂಥ ಉದ್ದೇಶಕ್ಕೆ ನಿನ್ನೆ ದಾಸರಳ್ಳಿಯಲ್ಲಿ ಅಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೋ. ಆ ಒಂದು ಕಾರ್ಯಕ್ರಮ ಸಾರ್ವಜನಿಕರ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ, ಕುಮಾರಣ್ಣವರ, ನಿಖಿಲ್ ಕುಮಾರಣ್ಣವರ ಅಭಿಮಾನಿಗಳಿಂದ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ಅಂತ ನನ್ನ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ನಾಯಕರ ಕೊರತೆ ಇಲ್ಲ. ಕಾರಣ ಏನು ಅಂತ ಅಂದರೆ ಸನ್ಮಾನ್ಯ ಅಂದಾನಪ್ಪನವರ ಒಂದು ನಾಯಕತ್ವದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋಗಬೇಕು ಅಂತ JDSನ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ತೀರ್ಮಾನ ಮಾಡಿದ್ದಾರೆ. ಅದನ್ನು ನಮ್ಮ ಪಕ್ಷದ ಹೈಕಮಾಂಡ್ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಸನ್ಮಾನ್ಯ ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಅದನ್ನು ಮುಂದೆ ಚುನಾವಣೆ ಬಂದಾಗ ತೀರ್ಮಾನ ಮಾಡ್ತಾರೆ. M ಶಿವಣ್ಣ ಅಂತ ರಾಜ್ಯ JDSನ ಕಾರ್ಯದರ್ಶಿ.